ಆದ ಆಲಂಗು ಶ್ರೀನಿವಾಸ್ ಅವರು ನಮ್ಮನ್ನು ಅಗಲಿ ಇದು 14 ವರ್ಷ ಗದ್ದೆ ವರ್ಷಕ್ಕೆ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನ ಮಾಜಿ ಸಚಿವರು ಹಾಗೂ ಶಾಸಕರಾದ ನಮ್ಮ ಎಚ್ ನಾಗೇಶ್ ಅವರು ಇದಕ್ಕೆ ಕಾರ್ಯಕ್ರಮಕ್ಕೆ ಇವತ್ತು ಮುಕ್ತಾಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮ್ಮ ಎಚ್ ನಾಗೇಶ್ ಅವರು ಹಾಗೂ ನಮ್ಮ ex-MP ಹಾಗೂ ಮಾಜಿ ಕ್ರಿಕೆಟ್ ಇದು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷ ಆಗಿದ್ದಂಥ ನಮ್ಮ ಮುನ್ಸ್ವಾಮಿ ಅವರು, ನಾವು ಶ್ರೀನಿವಾಸ್ ಅವರು 2011ನಲ್ಲಿ ನಮ್ಮನ್ನು ಬಿಟ್ಟು ಹೋದಾಗ 2012ನಲ್ಲಿ ಫಸ್ಟ್ ಕಬಡ್ಡಿ ಮ್ಯಾಚ್ ಶುರು ಮಾಡಿದ್ದು ಗೊಳ್ಳಹಳ್ಳಿ ಪಂಚಾಯತಿಯಲ್ಲಿ. ನಮ್ಮ ಶ್ರೀನಿವಾಸ್ ಅವರ ಪರಮ ಶಿಷ್ಯ ಎಂ ಗೊಳ್ಳಹಳ್ಳಿ ಅಂತೆ ಎಬ್ಣಿ ಹತ್ರ ಆಲ್ಮೋಸ್ಟ್ ದೇವಮೂಲೆಯಲ್ಲಿ ಸ್ಟಾರ್ಟ್ ಮಾಡಿ ನಮ್ಮ ಆಲಂಗು ಶ್ರೀನಿವಾಸ್ ಅವರ ಆತ್ಮೀಯ ಶಿಷ್ಯ ZP ಗೋಪಾಲ್ ಅವರು ಆಯೋಜನೆ ಮಾಡಿದರು. ಆವಾಗ ನಮ್ಮ ಮುನ್ಸ್ವಾಮಿ ಅವರು ಕಬಡ್ಡಿ ಸ್ಟೇಟ್ ಲೆವೆಲ್ ಮಾಡಬೇಕು ಅಂತ ಮಾಡಬೇಕಾದ್ರೆ ತುಂಬ ಸಹಾಯ ಮಾಡಿದಂಥ ನಮ್ಮ ಮುನ್ಸ್ವಾಮಿ ಅವರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜಗೋಪಾಲ್ ಅವರು ಎಲ್ಲ ಸೀಲ್ಗಳೆಲ್ಲ ಕಂಪ್ಲೀಟ್ ಕೊಟ್ಟು ತುಂಬ ಸಹಕಾರ ಮಾಡಿ ತುಂಬ ನಿಯತ್ತಾಗಿ ಮಾಡಿದ್ದಾರೆ. ಇದನ್ನೆಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಈ ಮಟ್ಟಕ್ಕೆ ಸುಮಾರು 27 ತಂಡಗಳನ್ನು ಎಲ್ಲ ಕಂಪ್ಲೀಟ್ ಆರಿಸಿ ಸೆಲೆಕ್ಟ್ ಮಾಡಿ ಶಿಸ್ತುಬದ್ಧವಾಗಿ ಮಾಡಿಕೊಟ್ಟಂಥ ಬಂದಿರುವಂಥವರು ನಮ್ಮ ಹುಡುಗರು, ನಮ್ಮ ಬಾಲು ಆ್ಯಂಡ್ ಟೀಮ್. ಯಾಕಂದರೆ ಈ ನಮ್ಮ ಹುಡುಗರು 3 ದಿವಸದಿಂದ ಅಚ್ಚುಕಟ್ಟಾಗಿ ನನ್ನ ಮಗಳು ಭವಾನಿಯವರ ಡೈರೆಕ್ಷನ್ನಲ್ಲಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿರುವಂಥ ನಮ್ಮ ಹುಡುಗರು ಕಂಪ್ಲೀಟ್ ಟೀಮ್. ಇದು ಈ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಒಂದು, ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಟ್ರಸ್ಟ್ ಅಂತ, ಹಾಗೂ ನಮ್ಮ ಈ ಪಿಚ್ಗುಂಬೆಲ್ ಪಂಚಾಯಿತಿಯಲ್ಲಿರುವಂಥ ಎಲ್ಲ ನಮ್ಮ ಹುಡುಗರು ಎಲ್ಲ ಕಂಪ್ಲೀಟ್ ಒಂದಾಣ ಎಲ್ಲಲ್ಲಿ ಯಾವ್ದಾಗಿ ಏನೇನು ಸಹಾಯ ಮಾಡಿದ್ರೆ ಇದಕ್ಕೆಲ್ಲ ಕಂಪ್ಲೀಟಾಗಿ ಅವಾಗ ನಾನು ಧನ್ಯವಾದ ಹೇಳಬೇಕು. ಯಾಕಪ್ಪ ಅಂದರೆ ಕ್ರಿಕೆಟ್ ಆಡೋದಂದ್ರೆ ತುಂಬ ಈಸಿ ಅಲ್ಲ ಅದು. ಯಾಕಂದರೆ ಎಲ್ಲ ಒಗ್ಗೂಡಿಸ್ಬೇಕು, ಯಾವುದು ಗಲಾಟೆ ತಂಟೆ ತಗೊಳ್ಳೋದು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆಲ್ಲ ಟೀಮ್ಗಳಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಆಮೇಲೆ ಸೋತ ಟೀಮ್ಗೆ ನಿಜವಾಗಿ ಹೇಳ್ತೀನಿ, ದೇವದಾಸ ಗೆದ್ದಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಅದರಿಂದ ಸ್ವಲ್ಪ ಆಗಿದ್ದಾರೆ. ಹಾಗಾಗಿ ಇವಾಗ ತಾಯಲೂರವರು ಐ ಥಿಂಕ್ ಫಸ್ಟ್ ಪ್ರೈಸ್ ಬಂದಿದೆ. ಆ ಪ್ರೈಸ್ ಮನಿ ಡಿಸ್ಟ್ರಿಬ್ಯೂಷನ್ ಇದೆಲ್ಲ ನಮ್ಮ ಕಂಪ್ಲೀಟು ನಮ್ಮ ಬಾಲು ಆ್ಯಂಡ್ ಪ್ರಕಾಶ್ ಆ್ಯಂಡ್ ಹರೀಶ್ ಗೌಡ್ರು ಎಲ್ಲ ಅದಕ್ಕೆ ನಿಮ್ಗೆ ಮಾಹಿತಿ ಕೊಡ್ತಾರೆ. ಯಾಕಂದರೆ ಇದು ಸಂಪೂರ್ಣ ಮಾಹಿತಿ ನನಗಿಲ್ಲ. ಇದೇನಿದು ಕಂಪ್ಲೀಟಾಗಿ ಅವರೆಲ್ಲ ಒಂದು ಟೀಮ್ ಹುಡುಗೆಲ್ಲ ಮಾಡಿದ್ದಾರೆ. ಆ ಹುಡುಗ ಜೊತೆ ನನ್ನ ಮಗಳು ಅಲ್ಲೇ ಸೇರಿಕೊಂಡ್ರೆ ಭವಾನಿಯಿಂದ ಅಲ್ಲಿ ಸೇರಿಕೊಂಡು ಒಂದು ಟೀಮ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಹಂಗಾಗಿ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ನಾನು ಒಂದೇ ಹೇಳ್ತೀನಿ, ನಾನು ಇವತ್ತು ಒಂದೇ ಫೋನ್ ಮಾಡಿದ್ದಕ್ಕೆ ನಾನೇನು ಕರೆಕ್ಟಿಗೆ ಹೊಟ್ಟಿದ ಕೊಚ್ಚಸ್ ಅಂತ ಹೇಳೋದು. ಇನ್ನು ನಮ್ಮ ನಾಯಕರ ಬಗ್ಗೆ ಗೊತ್ತಿದೆ ನಿಮ್ಗೆ, ನಾಗೇಶ್ ಅವ್ರು ಹೆಚ್ಚು ಕಮ್ಮಿ ಮಾಡಲ್ಲ, 100 ಗಂಟೆನೇ. ಹಂಗಾಗಿ ಅವರು ಕರೆಕ್ಟಾಗಿ 2 ಗಂಟೆಗೆ ಬಂದುಬಿಟ್ಟಿದ್ದಾರೆ. ಹಂಗಾಗಿ ಈ ಪ್ರೈಸ್ ಕೊಟ್ಟಿರುವಂಥವ್ರು ಅವರು ಇನ್ನೊಬ್ಬ ತಮ್ಮ ರಘುಪತ್ ರೆಡ್ಡಿ ಅಂತ, ಅವನು ಹೆಂಗೆ ಅಂದರೆ ತುಂಬ ಅಚ್ಚುಕಟ್ಟಾಗಿ ಆಲಂಗು ಶ್ರೀನಿವಾಸ್ ಜೊತೆ ಇದ್ದವನು. ಇನ್ನೊಬ್ಬ ಲಕ್ಷ್ಮೀನಾರಾಯಣ ಅಂತ, ಅವನು ಅಷ್ಟೆ ನಿಯತ್ತಾಗಿ ನಾಟ್ ಎ ಕ್ವಶನ್ ಆಫ್ ಮನಿ, ಅವ್ರಿಗೆ ಮನಸ್ಸಿರಬೇಕು. ಇಲ್ಲಿ ಕೂತ್ಕೊಂಡಿರುವಂಥ ಆಲ್ಮೋಸ್ಟ್ 1 ಅವರ್ ಇದಿದ್ದಾರೆ. ಇಸ್ ನಾಟ್ ಎ ಕ್ವಶನ್ ಆಫ್ ಮನಿ, ಆತ್ಮೀಯತೆ ಅಂತ ಹಿಂಗೆ ಇರ್ತದಂಗೆ. ಹಂಗಾಗಿ ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಮಿಗಿಲಾಗಿ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಕ್ರಿಕೆಟ್ ಪ್ರೇಮಿಗಳಿಗೆ ವಂದಿಸುತ್ತಾ ಎಲ್ಲ ಕಂಪ್ಲೀಟಾಗಿ ಅಚ್ಚುಕಟ್ಟಾಗಿ ಸೋತವರಿಗೆ ಬೇಜಾರು ಬೇಡ, ಗೆದ್ದವರಿಗೆ ಹೆಮ್ಮೆ ಬೇಡ. ದಿಸ್ ಇಸ್ ಆಲ್. ಯಾಕಂದರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರಬೇಕು. ಆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದಾಗಲೇ ಅಂಥ ಬೆಳಗ್ಗೆ ನಾವು ಹೋಗೋದು. ನೆಕ್ಸ್ಟು ಇಂದ ಮುಂದೆ ಬಂದು ನಿಮಗೂ ಚಾನ್ಸ್ ಇದೆ, ಅವ್ರಿಗೂ ಚಾನ್ಸ್ ಇದೆ. ಹಂಗಾಗಿ ಗೆಲುವು ಇಸ್ ನಾಟ್ ಎ ದಿಸ್ ಒನ್. ಇಲ್ಲಿ ಬಂದಿದ್ದೀರಾ, ನೀವು ಗೆದ್ದಿದ್ದೀರಾ, ಸೋತಿದ್ದೀರಾ ಅಷ್ಟೇ ಬಿಟ್ಟು ಬೇರೆ ಏನೂ ಇಲ್ಲ. ಹಂಗಾಗಿ ಅಚ್ಚುಕಟ್ಟಾಗಿ ಊಟ ವ್ಯವಸ್ಥೆ ಮಾಡಿದ್ದೇನಪ್ಪ, ಎಲ್ಲ ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕಂತ ನಾನು ಮತ್ತೆ ನಿಲ್ಲಿಸ್ತಾ ಇದ್ದೀನಿ. ಜೈ ಆಲಂಗೂರು.
ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.